ಗದಗ ನಗರದ ಎಚ್.ಕೆ. ಪಾಟೀಲ್ ಜಿಲ್ಲಾ ಕ್ರೀಡಾಂಗಣದಲ್ಲಿ 2024-25ನೇ ಸಾಲಿನ ಗದಗ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಕಾನೂನು ಹಾಗೂ ಪ್ರವಾಸೋದ್ಯಮ ಸಚಿವ ಡಾಕ್ಟರ್ ಎಚ್.ಕೆ. ಪಾಟೀಲ್ ಅವರು ಉದ್ಘಾಟಿಸಿದರು. ಇನ್ನು ಇದೇ ವೇಳೆ ಮಾತನಾಡಿದ ಅವರು, ಕ್ರೀಡಾ ಅಭಿರುಚಿ ಮೈಗೂಡಿಸಿಕೊಂಡು ಆರೋಗ್ಯಯುತ ಜೀವನ ಶೈಲಿಯಲ್ಲಿ ರೂಢಿಸಿಕೊಳ್ಳಬೇಕು. ಕ್ರೀಡಾ ಅಭ್ಯಾಸದ ಮೂಲಕ ನೌಕರರು ಶಾರೀರಿಕ ಹಾಗೂ ಮಾನಸಿಕ ಸತ್ವವನ್ನು ಉಳಿಸಿಕೊಳ್ಳಬಹುದಾಗಿದೆ. ಇನ್ನು ಟೆನ್ನಿಸ್ ಕೋರ್ಟ್ ನಿರ್ಮಾಣಕ್ಕೆ ಕಾರ್ಯಾಚರಣೆಯನ್ನ ನೀಡಲಾಗಿದ್ದು, ಅದು 6 ತಿಂಗಳಲ್ಲಿ ಪೂರ್ಣಗೊಳ್ಳಲಿದೆ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಎಸ್.ವಿ. ಸಂಕನೂರು, ಕರ್ನಾಟಕ ರಾಜ್ಯ ಕರ್ನಾಟಕ ನೌಕರರ ಸಂಘದ ರಾಜ್ಯ ಹಿರಿಯ ಉಪಾಧ್ಯಕ್ಷ ಹಾಗೂ ಜಿಲ್ಲಾ ಅಧ್ಯಕ್ಷ ಡಾಕ್ಟರ್ ರವಿ ಗುಂಜಿಕರ ಹಾಗೂ ಜಿಲ್ಲಾ ಗ್ಯಾರಂಟಿ ಪ್ರಾಧಿಕಾರದ ಅಧ್ಯಕ್ಷ ಬಿಬಿ ಆಸೂಟಿ, ಗದಗ ಬೆಟಗೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಅಕ್ಬರ್ ಸಾಬ್ ಬರ್ಬರ್ಜಿ, ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ ಸೇರಿದಂತೆ ಮತ್ತಿತರ ಹಿರಿಯ ನಾಯಕರು ಭಾಗಿಯಾಗಿದ್ದರು. ನಮ್ಮ ಕಣ್ಣು ನಿಮ್ಮೆ ಬೀಳಿಲ್ಲ. ಮೊದಲೇ ಕೈ ನಿಮ್ಮ ಶೀಲ್ಡು ಎಲ್ಲ ಇಟ್ಟಿರಲಿಲ್ಲ, ಕಪ್ಪು ಶೀಲ್ಡು ಇದ್ರ ಮೇಲೆ ಬಂತು. ಆಮೇಲೆ ನಿಮ್ಮ ಕಡೆ ಹೊಳೆ ನೋಡಿದ್ರೆ ನಾವು ಒಟ್ಟು ಹಂಚಿಕೊಂಡು ಹೋದ್ರು ಒಂದೊಂದು ಸಿಗ್ತದೆ. ರವಿ ಗುಂಜಿಕರ್ ಅವ್ರಿಗೆ, ಗೋಗೇರಿ ಅವ್ರಿಗೆ ಇಷ್ಟ ಹೇಳೋದು ನಾನು, ಗದಗಿನಾಗ ಏನಾದ್ರೆ ಚಲೋದಾಗಬೇಕು, ಹೊಸದಾಗಬೇಕು. ಈಗ ಎಲ್ಲಿ ಓಡಿಸ್ತೀರಿ ನೀವು, ಎಲ್ಲಿ ಜಿಗಿಸ್ತೀರಿ ಅವ್ರನ್ನ? ಮುಂದಿನ ಸಲ ಮತ್ತೆ ಕ್ರೀಡಾಕೂಟದಲ್ಲಿ ವಲ್ಪಮಾಳೆ ಯಾವತ್ತು ಬಿಸಿಲಾಗಿ ಹೋಗಿದ್ದಕ್ಕೆ ಮತ್ತೆ ಡಾಕ್ಟರ್ ಹತ್ರ ಬನ್ನಿ ಅಂತೇಳಿ ಅನ್ನೋದು ಆಗ್ತಾರೆ. ಅದಕ್ಕೆ ಫ್ಲಡ್ ಲೈಟ್ ಕಾಂಪಿಟೇಷನ್ ಮಾಡಿ, ಈವ್ನಿಂಗ್ ಕಾಂಪಿಟೇಷನ್ ಮಾಡಿ. ನಮ್ಮ ಗದಗು ನೀವೆಲ್ಲರೂ ಪ್ರಯತ್ನ ಮಾಡಿದ್ರಿ ಅಂದರೆ ಗದಗಿನ ಕ್ರೀಡಾಭಿಮಾನಿಗಳು, ಕ್ರೀಡೆಯಲ್ಲಿ ಎತ್ತರಕ್ಕೆ ಹೋದವರು ಎಲ್ಲರೂ ಮನಸ್ಸು ಹಚ್ಚಿ ಪ್ರಯತ್ನ ಮಾಡಿದ್ವಿ ಅಂದರೆ ಬಹುದೊಡ್ಡ ಬದಲಾವಣೆಯನ್ನು ನಾವು ಗದಗಿನಲ್ಲಿ ನೋಡೋದಕ್ಕೆ ಸಾಧ್ಯ. ಬೆಂಗಳೂರು ಹೊರತುಪಡಿಸಿದರೆ ಸಾರ್ವಜನಿಕರಿಗೆ ಲಭ್ಯವಾಗ್ತಕ್ಕಂಥ ಕ್ರೀಡಾ ಅನುಕೂಲತೆ ಬಹುಶಃ ಮತ್ತೆ ಎಲ್ಲಿಯೂ ಇಲ್ಲ ಅಂತ ಹೇಳಿದರೆ ಅದು ಅತಿಶಯೋಕ್ತಿ ಆಗುತ್ತೆ. ಜಿಲ್ಲಾಧಿಕಾರಿಗಳು ಹೊಸದಾಗಿ ಬಂದಾರೆ, ಈಗ 2 ತಿಂಗಳಾದಷ್ಟೇ. ಅವ್ರಿಗೆ ಕೇಳಿರ್ಬೇಕಾದ್ರೆ ಎಲ್ಲರ ಇಂಥ ಸ್ಟೇಡಿಯಂ ಬೆಂಗಳೂರಾಗ ಐತ್ರಿ ಅಂತ ಹೋಗ್ಬೇಡ್ರಿ, ಬೆಂಗಳೂರಾಗಲ್ಲ ಅವು, ಇಲ್ಲೇ ಈ ಜಿಲ್ಲೆದಾಗೈತೆ ನೋಡ್ರಿ, ಆ ಜಿಲ್ಲೆದಾಗೈತೆ ನೋಡ್ರಿ ಅಂತ ಅನ್ನುವಂಥ ಇಷ್ಟು ಸುಂದರವಾಗಿರ್ತಕ್ಕಂಥ, ಸಂಪೂರ್ಣವಾಗಿ ಸೌಲಭ್ಯಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಎಷ್ಟು ದೊಡ್ಡದು ಅನಿಸ್ತಿತ್ತು ನಮ್ಗೆ ಈ ಗ್ರೌಂಡ್. ಈಗ ಸಾಣದಾಗೈತೆ ಅಂತ ಅನ್ಸಾಗಿದೆ. ಈಜುಗಳ ಹೇಳಿದ್ರು ಗುಂಜಿಕರ್, ನಮ್ಮಲ್ಲಿ ಒಂದು 2-3 ಆಟ ಇದ್ದಿದ್ದಿಲ್ಲ ಅಂದರೆ ಅದಕ್ಕೆ ಗ್ರೌಂಡ್ಸ್ ನಾವು ತಯಾರು ಮಾಡೋದಕ್ಕೆ ಸಾಧ್ಯ ಆಗಿರ್ಬೇಕು. ಮೊನ್ನೆ ಟೆನ್ನಿಸ್ ಕೋರ್ಟ್ ಪೂಜೆ ಮಾಡಿದ್ವಿ ನಾವು. ಇನ್ನೊಂದು 6-8 ತಿಂಗಳೊಳಗೆ ಅವು ವೈಜ್ಞಾನಿಕ ರೀತಿಯಲ್ಲಿ ತಯಾರಾಗಿರ್ತಕ್ಕಂಥ ಆಚೆನೂ ಸಂತೋಷದಲ್ಲಿ ಇರೋದೇ ಇಲ್ಲ. ಒಂದು ನಮೂನಿ ಸಿಡಿಮಿಡಿ, ಅಸಮಾಧಾನ, ನೋವು ನಮ್ಮ ಒಳಗೆ ಹಾಕೈತದೆ. ಯಾರನ್ನ ಬೇಯುವುದು, ಯಾರನ್ನ ಟೀಕಾ ಮಾಡುವುದು ಅಥವಾ ಅದು ಇದು ಅಂತೇಳಿ ಪ್ರಶ್ನೆ ಅಲ್ಲ. ನಮ್ಮ ದೇಶಕ್ಕೆ ನಾವು ಕೆಲವು ಮೆಡಲ್ಗಳನ್ನು ತರೋದು ಸಹಿತ ದುಸ್ತರಾಗಿ ಹೋಯ್ತಲ್ಪ. 1 ಆಕತಿ, 2 ಆಕತಿ, 3 ಆಕತಿ, ಅವು ಯಾವ ಬಂಗಾರದ್ದು ಸಿಗೋದಂಗೆ ಆಗ್ಬಿಡ್ತದೆ. ಕಂಚು ಪಂಚು ಇದ್ರೊಳಗಡೆ ಸ್ಯಾಟಿಸ್ಫೈ ಆಗ್ತೀವಿ. ದೇಶಾಭಿಮಾನ ಯಾರ ಹತ್ರ ಜಾಸ್ತಿ ಇರ್ತದೆ
ಅವರು ಕ್ರೀಡೆಯೊಳಗೆ ರ್ಯಾಂಕ್ ಬಿಟ್ಕೊಡೋದಲ್ಲ ನೋಡ್ರಿ. ಯಾರ್ಯಾರು ದೇಶದ ಬಗ್ಗೆ ಅಭಿಮಾನ ಇದ್ದಂಥ ದೇಶಗಳದವು ಅವರೆಲ್ಲರೂ ಮನಸ್ಸಿಗೆ ಹಚ್ಕೊಂಡು ಈಗೆಲ್ಲ ನೋಡ್ರಿ, ನಾನು ನಿಮ್ಗೆ ಉದಾಹರಣೆ ಹೇಳ್ತೀನಿ. ಈ ಫುಟ್ಬಾಲ್ ಆಡ್ತಾರಲ್ಲ, ಫುಟ್ಬಾಲು ನಮ್ಮ ಕರ್ನಾಟಕದಾಗ ನಾವು ಆಡೋದನ್ನು ನೋಡ್ರಿ, ಬೆಂಗಾಲದೊಳಗೆ ಆಡೋದನ್ನು ನೋಡ್ರಿ. ಆ ಸೋತರು ಅಂದ್ರೆ ಒದ್ಯಾಡಿ ಹೋಕ್ಕವು. ಒಮ್ಮೆ ನಮ್ಮ ಭಾಗದಾಗ ಸೋತರು ನಾವು ಹೆಂಗೆ ಕೈ ಮಾಡ್ಬೋದು, ಮತ್ತೆ ಗೆದ್ದವ್ರಂಗೆ ಕೈ ಮಾಡ್ಬೋದು. ಅಂದ್ರೆ ಆಟದೊಳಗೆ ಅಷ್ಟು ಇನ್ವಾಲ್ವ್ ಆಗಿರ್ತಾರೆ. ನಾವು ನೋಡ್ತಿದ್ವಲ್ಲ ಕಬಡ್ಡಿ. ಏನು ನಾವು ಅವಾಗ ಗ್ರಾಜ್ಯುಯೇಟ್ ಆಗೋ ಟೈಮ್ ನಾವು ಸಣ್ಣ ಕೂಡ ಕಲಿತಿದ್ವಿ. ಅವಾಗ ಈಗ ಹೆಂಗೆ ಗುರುತದ ಹಿಂಗೆ ಗುರುತಿರಲಿಲ್ಲ. ಅವಾಗ ನಾವು ಅವರು ಗೆಳರೇ ಇದ್ವಿ ಕಾಲೇಜಿಗೆ. ಏನು ಕಬಡ್ಡಿ ಆಡೋದಂದ್ರೆ, ಆ ಕಬಡ್ಡಿ ರೇಡ್ ಹೋದ ಬಿಡಿಸ್ಕೊಂಡ್ಬರ್ಬೇಕಾದಾಗ ಅವ ಏನು ಆ್ಯಕ್ಷನ್ ಮಾಡ್ತಿದ್ದ, ಅವ ಒಂದು ಇಂಚ್ ಸರಿದ ಈ ಸ್ಪೆಕ್ಟೇಟರ್ಸು ನೋಡಕ್ಕೆ ಕುಂತವ್ರು ಪ್ರೇಕ್ಷಕರು ಅವರು ಒಂದು ಇಂಚ್ ಸರಿತಿದ್ರು, 2 ಇಂಚ್ ಸರಿತಿದ್ರು. ಅಂದ್ರೆ ಆಟದೊಳಗೆ ಅಷ್ಟು ಮಗ್ನರಾಗಿಬಿಟ್ಟಿದ್ರು.